ಕಣೆ. ಥರ್ಡ್ ಫ್ಲೋರ್ ಅಂತೆ. ನನಗೂ ಸುಸ್ತಾಗ್ತಿದೆ, ಬಾ ನಡಿ. ಇನ್ನೇ ಹೆಸರು ಗೊತ್ತಿಲ್ಲ, ಬಟ್ ಅವಾಗಿಂದ ಎಕ್ತಾ ಇದೀವಿ. ಸೊ ಇವಾಗ ನಾವ್ ಯಾವ ಏರಿಯಾಗೆ ಬಂದಿದ್ವಿ ಗೊತ್ತಾ ನಿಮ್ಗೆ? ಏರಿಯಾ ಅಂತೂ ಗೊತ್ತಿಲ್ಲ, ಬಟ್ ಓನರ್ಸ್ ಅಂತೂ ಅಂಬಿಕಾ ಅಂತ ಗೊತ್ತು ಅಷ್ಟೇ. ಎಕ್ಸಾಕ್ಟ್ಲಿ. ನಾವು ಬರ್ತಾ ಇರೋದು ಆಕ್ಚುಲಿ ಮಾಗಡಿ ರೋಡಲ್ಲಿ ಇರುವಂತ ಒಬ್ರು ಮನೆಗೆ. ಸೊ ಮಾಗಡಿ ರೋಡಲ್ಲಿ ಜಯಂತಿ ಮತ್ತೆ ಅಂಬಿಕಾ ಅಂತ ಅವ್ರ ಮನೆಗೆ ನಾವು ಎಂಟ್ರಿ ಆಗ್ತಾ ಇದೀವಿ. ಅವ್ರು ಹೇಗೆಲ್ಲ ಬೊಂಬೆ ಕೂರಿಸಿದ್ದಾರೆ, ಏನ್ ಕತೆ ವೆಲ್ಕಮ್ ಮಾಡ್ತಾರೆ ನೋಡೋಣ ಅಲ್ವಾ? ನಮಸ್ತೆ. ನಮಸ್ತೆ ಮಾ. ನಮಸ್ತೆ. ಹಾಯ್. ಹ್ಯಾಪಿ ದಸರಾ ನಿಮ್ಗೆ. ಸುಷ್ಮಾ, ಮನೆ ಒಳಗಡೆ ಬಂದಿದ್ದಾಯ್ತು. ಇದರಲ್ಲಿ ಜಯಂತಿ ಯಾರು, ಅಂಬಿಕಾ ಯಾರು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಯಾರಿದ್ರು ಜಯಂತಿ? ನಾನೇ ಸರ್ ಜಯಂತಿ. ಓಕೆ, ನಿಮ್ಗೆ ದಸರಾದ ಶುಭಾಶಯಗಳು. ಅಂಬಿಕಾ ಸರ್. ನಿಮಗೂ ದಸರಾದ ಶುಭಾಶಯಗಳು. ಇವ್ರು ಯಾರು? ಸಾಕದ ಮಗ ದಿನೇಶ್. ದಿನೇಶ್, ಹ್ಯಾಪಿ ದಸರಾ. ಥ್ಯಾಂಕ್ ಯು. ಸೇಮ್ ಟು ಯು. ಫೈನ್, ಥ್ಯಾಂಕ್ಸ್ ಅ ಲಾಟ್. ಓಕೆ, ಈಗ ನೀವು ಹೇಳಿ ಮಾ, ಇದು ಹೇಗೆಲ್ಲ ಪ್ರಿಪೇರ್ ಆಯಿತು, ಏನು ಕತೆ ಅಂತ? ಪ್ರಿಪೇರ್ ಅಂದರೆ 3 days ಬಿಫೋರಿಂದಾನೇ ಸ್ಟಾರ್ಟ್ ಮಾಡ್ತೀವಿ ಸರ್ ಇದನ್ನು. ಸೊ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಮಗೆ 3 days ಕಂಪ್ಲೀಟ್ ಆಗೇ ಆಗುತ್ತೆ. ನಾನು, ಅಕ್ಕ, ನಮ್ಮ ಹಸ್ಬೆಂಡ್, ನಮ್ಮ ಮಕ್ಕಳು ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಒಂದು ಎಷ್ಟು ವರ್ಷದಿಂದ ಈ ಬೊಂಬೆನ ಕೂರಿಸ್ಕೊಂಡು ಬಂದಿದ್ದೀರಾ? 20 ವರ್ಷದಿಂದ. ಯಾವ ತುಂಬಾ ಹಳೆ ಬೊಂಬೆ ನೋಡಿ, ಅದು ಬಂದು ಸುಮಾರು 55 years ಆಯಿತು. ಲಕ್ಷ್ಮಿ, ಸರಸ್ವತಿ ಮತ್ತು ವಿಷ್ಣು ಇದೆಲ್ಲ ಬಂದು ಸುಮಾರು ಹಳೆಯದು. 55 years ಆಗಿಂದ ಇಟ್ಟಿರೋದು ಅದನ್ನೆಲ್ಲ ಬಂದು. ಎಸ್. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಹೇಗೆ ಕೂರಿಸಿದ್ದೀರಾ ಆ್ಯಂಡ್ ಅದರ ವಿಶೇಷತೆ ಬಗ್ಗೆ? ನೋಡಿ, ಅದು ಚಾಮುಂಡೇಶ್ವರಿ ಫಸ್ಟ್, ಪಕ್ಕದಲ್ಲಿ ಲಕ್ಷ್ಮಿ, ಆ ಕಡೆ ಬಂದು ದುರ್ಗಾ ಪರಮೇಶ್ವರಿ, ಇವ್ರು ಬಂದು ಮೀನಾಕ್ಷಿ ಅಮ್ಮನ್ನ, ಪಕ್ಕದಲ್ಲಿ ಆಂಡಾಳ ಸರಸ್ವತಿ. ಲಕ್ಷ್ಮಿನೂ ವಿಷ್ಣು ಜೊತೆಯಾಗಿಡ್ಬೇಕಾಗಿತ್ತು, ಅದು ಶಕ್ತಿಗಳೇ ಮೇಲ್ಗಡೆ ಇರಬೇಕು ಅಂತ ಇವ್ರನ್ನ ಕೆಳಗಡೆ ಇಟ್ಟಿದ್ದೀವಿ ನಾವು. ಗೌರಿ ಮತ್ತು ಇವ್ರು ಬಂದು ನಾಗಲಿಂಗಂ, ನಾಗದ ದೇವತೆ ಇವರಿಬ್ರು. ಅದು ಶಿವಂದು ಬೆಟ್ಟ, ಅದು ಕೈಲಾಸ ಪರ್ವತ, ಅದು ಸುಬ್ರಹ್ಮಣ್ಯ ಸ್ವಾಮಿ. ಇದು ನೋಡಿ ತಿರುಪತಿ ಥರ ಇಟ್ಟಿದ್ದೀವಿ. ರಂಗನಾಥ ಸ್ವಾಮಿ. ಇದೆಲ್ಲ ಬಂದು ಲಕ್ಷ್ಮೀ ಸರಸ್ವತಿ, ಗಣೇಶ, ಲಕ್ಷ್ಮೀನಾರಾಯಣ ಅಂತ. ಎಸ್, ಲಕ್ಷ್ಮೀನಾರಾಯಣ. ಅದು ಇದು ದಸರಾ ಸೆಟ್ ಥರ ಇಟ್ಟಿದ್ದೀವಿ. ಮೈಸೂರು ದಸರಾ. ಮೈಸೂರು ದಸರಾ ಸೆಟ್ ಇದು. ಇದು ದಶಾವತಾರ, ಅಷ್ಟಲಕ್ಷ್ಮಿ, ಬಾಬಾ, ಇವರು ಕಲ್ಕಟ್ಟ ಕಾಳಿದೇವಿ. ಇದು ಬಂದು ತೆಂಗಿನಕಾಯಿನಲ್ಲಿ ನಾವೇ ರೆಡಿ ಮಾಡಿರೋದು. ಇದು ಮರದ ಬೊಂಬೆನೆ. ಇದು ಮರದ ಬೊಂಬೆಗೆ ನಾವು ವೆಂಕಟರಮಣ ಸ್ವಾಮಿ ಮತ್ತು ಅಲಮೇಲು ಮಂಗಯ್ಯಮ್ಮ ಅವ್ರನ್ನ ರೆಡಿ ಮಾಡಿ ಕುಂಡ್ರಿಸಿ. ಇದು ಪಟ್ಟದ ಬೊಂಬೆ. ಪಟ್ಟದ ಬೊಂಬೆ ಆಯಿತು ಸರ್, ಅದನ್ನು 20 ವರ್ಷ ಆಯಿತು ಪಟ್ಟದ ಬೊಂಬೆನು. ಹೊಸ ಬೊಂಬೆ ಇಡಬೇಕು ಅಂತ. ಹೌದು, ಈ ಸಲ ನಾವು ನಾರಾಯಣನ ಹೊಸ ಬೊಂಬೆ, ನಾರಾಯಣ ಈ ಸಲ ಅದನ್ನು ರೆಡಿ ಮಾಡಿ ಇಟ್ಟಿರೋದು. ಎಸ್ ಮೇಡಮ್, ಕಂಪ್ಲೀಟ್ ಕುಂದನ್ ವರ್ಕ್ಸ್ ಎಲ್ಲ ನಾನೇ ರೆಡಿ ಮಾಡಿರೋದು. ರಂಗನಾಥ ಸ್ವಾಮಿ ಮಲಗಿರೋದು ತುಂಬಾ ಇಷ್ಟ ನಾನು ಪಡೋದು, ತುಂಬಾನೇ ಚೆನ್ನಾಗಿದೆ ಆಕ್ಚುಲ್ ಆಗಿ ಇಲ್ಲಿ. ಸೊ ಇದ್ರ ಬಗ್ಗೆ ಹೇಳಿ ನನಗೆ. ಇದು ರಂಗನಾಥ ಸ್ವಾಮಿ ನೋಡಿ, ಆಂಡಾಳು ಮತ್ತು ರಂಗನಾಥ ಸ್ವಾಮಿ ತೊಡೆ ಮೇಲೆ ಮಲಗಿರೋ ಥರ ಇದು. ಮತ್ತು ಅದು ವರಹ ಸ್ವಾಮಿ, ಅದಂತೂ ತಿರುಪತಿನಲ್ಲಿ ಇದ್ದೇ ಇರುತ್ತೆ. ಅದು ಬಂದು ಚಿನ್ನದ ರಥ ಅಂತ ಹೇಳ್ತೀವಲ್ವ, ಆ ಥರ ಚಿನ್ನದ ರಥ ಹೀಗೆ ಮುಂದುವರಿಸ್ಕೊಂಡು ಬರ್ತಾ ಇರೋ ಥರ. ಇದು ಬಂದು ಕಂಪ್ಲೀಟ್ ರಾಧಾದು. ಇದು ಯಶೋಧ ಮತ್ತು ರಾಧಾ, ಕೃಷ್ಣ ರಾಧಾ ಸೆಟ್. ಮತ್ತೆ ಕೃಷ್ಣ ತುಂಬಾ ಮುದ್ದ ಕಾಣಿಸ್ತಿದಾರಲ್ಲ. ಹೌದು, ಇದು ನನ್ನ ಸಾಕು ಮಗ. ಇವನ್ಗಿಂತ ದೊಡ್ಡವನು ಇನ್ನೊಂದು ಸಾಕು ಮಗ ಇದ್ದಾನೆ. ಅವನ್ನ ನಾವು ಫಸ್ಟ್ ತಂದು ಬೆಳೆಸ್ಕೊಂಡು ಇರಬೇಕಾದ್ರೆ ಅವನೇನು ಮಾಡ್ದ, ಈ ಬೊಂಬೆ ಬೇಕು ಅಂತ ಗಲಾಟೆ ಮಾಡ್ದ. ಇದು ರಾಜ್ ಮ್ಯೂಸಿಕ್ ಕಡೆಯಿಂದ ಚಿಕ್ಕದಾದ ಕಿರುಕಾಣಿಕೆ. ಅಂಡ್ ಇದರಲ್ಲೇ ಕಾಫಿ ಟೀ ಎಲ್ಲ ಕುಡಿಬೇಕು ನೀವು. ಸರಿ, ಥ್ಯಾಂಕ್ಸ್ ಅ ಲಾಟ್. ಇದೇ ಖುಷಿನಲ್ಲಿ ನಾವು ರಾಜ್ ಮ್ಯೂಸಿಕ್ ವೀಕ್ಷಕರಿಗೆ ಹ್ಯಾಪಿ ದಸರಾ ಅಂತ ಕಿರ್ಚ್ಕೊಂಡು ಹೇಳ್ಬೇಕು ಸರ್. ರಾಜ್ ಮ್ಯೂಸಿಕ್, ನನ್ನ ಮ್ಯೂಸಿಕ್, ನನ್ನ ಲೈಫ್. ಹ್ಯಾಪಿ ದಸರಾ.